ಯವ್ವ ಹೊಟ್ಟೆ ಅಷ್ಟು ಮೆಟ್ನಾಗ ಹೊಡಿತಾ ಇದೆ. ಆಯ್ತಿಲ್ಲ, ನನಗಿನ್ನೇನು ಹೊಟ್ಟೆ ಬೆನ್ನಿಗೆ ಅಂದ್ಕೊಂಡಿದೆ. ಹಸಿವು. ಮಲೆ ಮಾದೇಶ್ವರ, ಗೋಪಿ ಅಂಕಲ್, ಮಂಜುಳಾ ಆಂಟಿ, ಚಿಕ್ಕಮ್ಮವ್ರೆ ತಗೊಳ್ಳಿ ಊಟ ಮಾಡಿ. ಚಿಕ್ಕಮ್ಮವ್ರೆ, ಯಾರಿಗಾದ್ರೂ ಗೊತ್ತಾದ್ರೆ? सब लोग सो रहे हैं ना, ನೀವು ತಿನ್ನಿ. ಸಾರಿ, ನನ್ನಿಂದ ನಿಮಗೆ ಹರ್ಟ್ ಆಯಿತು. ಅದೇನು ವಿಷಯ ಬಿಡಿ, ನಮಗೆ ಚಿಂತೆ ಆಗ್ತಿರೋದು ನಿಮ್ಮ ಬಗ್ಗೆಯ. ಮತ್ಲಬ್? ನೀವು ಹೇಳಿದ್ರಲ್ಲ, ಆ ಪಾಳು ಬಿದ್ದ ಜಾಗದಲ್ಲಿ ಅದು ಯಾವುದೋ ಗೂಡ್ಸ್ಲು ಕಾಣ್ತಿತ್ತು, ಅಲ್ಲಿಬ್ರು ಹೊತ್ಕೊಂಡು ಉರಿದು ಹೋಗ್ತಿದ್ರು, ಕಾವೇರಿ ಆದಿತ್ಯ ಅಂತ ಕೂಗ್ತಿದ್ರು ಅಂತವ. ಅದೆಲ್ಲ ನಿಜವೇನಾ? ಪದೇ ಪದೇ ಆ ಸೀನ್ ಕಾಣಿಸ್ತಾ ಇದೆ. ಯಾವ್ದೋ ನದಿ, ಯಾವ್ದೋ ತೋಟ, ಒಂದ್ ಹಸಿರು ಬೆಟ್ಟ, ಹನುಮಾನ್ ಜಿ, ಆ ಜನ, ಅವರೆಲ್ಲ ಯಾರು, ಎಲ್ಲಿದ್ದಾರೆ? ಕುछ भी पता नहीं मुझे. ನಂಗೆ ಗೊತ್ತದೆ. ಏನು? ನೀವು ಹಿಂಗೆಲ್ಲ ಆಗ್ತಾ ಇದೆ, ನೀವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ಎರಡೇ ಕಾರಣ ಇರೋದು. ಕಾರಣ ಏನು? ಒಂದೋ ನಿಮಗೆ ಯಾವುದೋ ಕನ್ನಡದ ದೆವ್ವ ಮೆಟ್ಕೊಂಡಿರ್ಬೇಕು, ಇಲ್ಲಾಂದರೆ ನಿಮ್ಮದು ಪುನರ್ಜನ್ಮ ಆಗಿರಬೇಕು. ಹ್ಞೂ ಅಮ್ಮವ್ರೆ, ನಿಮಗೆ ದೆವ್ವ ಅಂತೂ ಹಿಡ್ದಿಲ್ಲ ಅಂದಮೇಲೆ ಇದು ಪುನರ್ಜನ್ಮನೆ. ಯೋಚನೆ ಮಾಡಿ ನೋಡಿ ಬೇಕಾರೆ, ನಮ್ಮೂರಲ್ಲೂ ಇದೇ ಥರ ಆಗಿತ್ತು. ಒಂದು 7 ವರ್ಷದ ಹುಡುಗ ಇದ್ದಕ್ಕಿದ್ದಂಗೆ ತಮಿಳು ಮಾತಾಡೋಕ್ಕೆ ಶುರು ಮಾಡ್ದ. ನಮ್ಮೂರು ಸೇಲಮ್ಮು ಅಲ್ಲಿ ನನ್ನ ಹೆಂಡ್ರವಳೆ ಅಂತಿದ್ದ. ನೋಡೇ ಬಿಡೋಣ ಅಂತ ಅವನನ್ನು ಸೇಲಮಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಅವನು ಹೇಳ್ದಂಗೆ ಮನೇನೂ ಇತ್ತು, ಹೆಂಗಸೂ ಇದ್ಲು. ನಿಮ್ಮದು ಅದೇ ಕಥೆನ ಅನಿಸ್ತಿದೆ. ಶಟಾಪ್. ಪುನರ್ಜನ್ಮ ಎಂಥದೂ ಇಲ್ಲ. ಮೇರೆ ದಿಮಾಗ್ ಮೇ ಕೀड़ा मत छोड़. ಇಲ್ಲ ಚಿಕ್ಕಮ್ಮವ್ರೆ, ನೀವು ಆಡ್ತಿರೋದೆಲ್ಲ ನೋಡಿದ್ರೆ. अरे बोली ना, ये सब पिक्चर में हो सकता है, रियल लाइफ में नहीं. ನಂದು ಪುನರ್ಜನ್ಮ ಅಲ್ಲ. ಹಂಗಾದ್ರೆ ಯಾರು ಹೇಳ್ಕೊಡದೇ ಇದ್ರು ಕನ್ನಡ ಹೆಂಗ್ ಮಾತಾಡ್ತಿದ್ದೀರಿ? ಮಹೇಂದ್ರ,
भगवान ಏನಾಗ್ತಿದೆ ನನಗೆ मुझे डर लग रहा है ये सब ನನಗೆ ಯಾಕೆ ಕಾಣಿಸ್ತಿದೆ ಇವರೆಲ್ಲ ಯಾರು ಎಲ್ಲಿದ್ದಾರೆ कावेरी निंको निंको कावेरी 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 निंको निंको कावेरी 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 ए संजो कावेरी कावेरी संजो कावेरी संजो कावेरी 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 ए संजो कावेरी संजो ಹೇಳ ಮತ್ತೆ ಅದೇ ಕನ್ಸ ಅವಳ ಮುಖ ಕಾಣಿಸೋದಿಲ್ಲ ನೀ ಕನ್ಸ್ ಕಾಣೋದು ಬಿಡೋದಿಲ್ಲ ದಿನಾ ಇದೇ ಕಥೆ ಆಗೋಯ್ತಲ್ಲ ಅದೇ ನನಗೂ ಗೊತ್ತಾಗ್ತಿಲ್ಲಮ್ಮ ಒಂದೇ ಕನಸು ಒಂದೇ ತರ 10 ವರ್ಷಗಟ್ಲೆ ಹೇಗೆ ಬೀಳಕ್ ಸಾಧ್ಯ ಅಂತ ಯಾರೋ ಹಳ್ಳಿ ಹುಡುಗಿ ಮುಖ ಕಾಣಿಸಲ್ಲ ನಾನು ಒಳ್ಳೆ ಸಾವುಕಾರನ್ ತರ ಬಟ್ಟೆ ಹಾಕೊಂಡು ಓಡ್ತಾ ಇರ್ತೀನಿ ಸಂಜು ಇದೆಲ್ಲ ಯಾಕೆ ಹೀಗೆ ಕನಸು ಬೀಳ್ತಿದೆ ಏನ್ ವಿಷಯ ಅಂತ ನಂಗೆಲ್ಲ ಗೊತ್ತು ಏನು ಇದು ನಿನ್ ಪುನರ್ಜನ್ಮ ಕಣೋ ಕನ್ಸಲ್ಲಿ ಕಾಣಿಸ್ತಿರೋದೆಲ್ಲ ನಿನ್ ಹಳೆ ಜನ್ಮದ ಕತೆ ಅನ್ಸುತ್ತೆ ಆ ಬೂಬೈನ ಹತ್ರ ಜ್ಞಾಪಕ ಜಾಸ್ತಿ ಆಗಕ್ಕೆ ಔಷಧಿ ಸಿಗುತ್ತಂತೆ ಮುಂದಿನ ಸಲ ಔಷಧಿ ತಗೊಂಡು ಮಲ್ಕೊಂಡ್ಬಿಡು ಹಿಂಗೆ ಹಳೆ ನೆನಪೆಲ್ಲ ಚೆನ್ನಾಗಿ ಬರುತ್ತೆ ನೀನು ದುಡ್ಡು ಎಲ್ಲೆಲ್ಲಿ ಇಟ್ಟಿದೀಯಾ ನಿಧಿ ಎಲ್ಲೆಲ್ಲಿ ಹೂತಿಟ್ಟಿದೀಯಾ ಎಲ್ಲ ಜ್ಞಾಪಿಸ್ಕೊಂಡ್ಬಿಡು ಹೋಗಿ ಎತ್ಕೊಂಡ್ಬಂದ್ಬಿಡೋಣ ಆಗ ನಾವು ದೊಡ್ಡ ಸಾವುಕಾರಾಗಿ ಕಾರಲ್ಲಿ ಕೂತ್ಕೊಂಡು ನಮ್ಮ ನೆಂಟ್ರುಗಳ ಮುಂದೆ ನಮ್ಮ ಪ್ರೆಸ್ಟೀಜ್ ಜಾಸ್ತಿ ತೆಪ್ಪಗೆ ಎದ್ದೋದ್ರೆ ಸರಿ ಇವಾಗ ಯಾಕೋ ನಮ್ಮ ಅಣ್ಣವ್ರ ಪಿಕ್ಚರ್ಲೆಲ್ಲ ನೋಡಿಲ್ವಾ ಅದೇ ಶ್ರಾವಣ ಬಂತು ಶ್ರಾವಣ ರಾಜ ನನ್ನ ರಾಜ ಅದ್ರಲ್ಲೆಲ್ಲ ಹೀಗೆ ತಾನಿರೋದು ನಮ್ಮ ಅನಂತ್ನಾಗು ಶಂಕರ್ನಾಗ್ದು ಒಂದು ಪಿಕ್ಚರ್ ಇದೆಯಲ್ಲ ಜನ್ಮ ಅಯ್ಯೋ ನಿನ್ ಜನ್ಮಕ್ಕೆ ಎಷ್ಟು ಬೆಳಗ್ಗೆನೆ ಪಿಕ್ಚರ್ ಕತೆ ಬೇಕಾ ನಿನ್ಗೆ ಓ ಪಿಕ್ಚರ್ ಕತೆ ಅಲ್ಲ ಕಣೋ ಇದು ನಿಜವಾಗ್ಲೂ ಇದು ನಿನ್ ಪುನರ್ಜನ್ಮ ಅಂತ ಸುಮ್ನಿದ್ರೆ ಸರಿ ಇವಾಗ ಪುನರ್ಜನ್ಮ ಅಂತೆ ಹಳೆ ಕತೆ ಅಂತೆ ಯಾವನಾರು ತಲೆ ಕೆಟ್ಟವನ್ಗೆ ಹೋಗಿ ಹೇಳು ಅಲ್ಲ ಕಣೋ ನಾನು ನಂಗೆ ಸಿಟ್ಟು ಬರ್ಸ್ಬೇಡ ಪುನರ್ಜನ್ಮ ಆತ್ಮ ಅಂತ ಹೇಳಿದ್ರೆ ನಂಗೆ ಮೈಯೆಲ್ಲ ಉರ್ದೋಗ್ಬಿಡುತ್ತೆ ಇನ್ನೊಂದ್ಸಲ ಏನಾರು ಈ ತರ ಮಾತಾಡ್ರೆ ನೀನು ನಮ್ ಶಾಮಣ್ಣಂಗೆ ಇನ್ನೊಂದು ಮದುವೆ ಮಾಡಿಸ್ಬಿಡ್ತೀನಿ ನಂದೇ ಇಲ್ಲ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟಿದೆ ನಿಮ್ಮ ಮದುವೆ ಮಾಡಿಸ್ಬೇಕು ದುಡ್ಡು ಕೊಡಿಸ್ಬೇಕು ನಾಳೆ ಆ ಪುಣ್ಯಾತ್ಮ ಸಾಲ ಕೊಟ್ರೆ ಸಾಕನ್ಸಿದೆ ನನಗೆ ಪುನರ್ಜನ್ಮ ಅಂತ ಪುನರ್ಜನ್ಮ ಈ ಕೌನ್ಸಿ ಪ್ಲಾನ್ ಹೇ ಇದು ಕಾಫಿ ಗಿಡ ಚಿಕ್ಕಮ್ಮವ್ರೆ ಈ ತರ ಜಾಗ ಗೊತ್ತು ನಂಗೆ ಒಂದಿಷ್ಟು ದಿನ ಕಣ್ಣಿಗೆ ಕಾಣ್ದಂಗೆ ಎಲ್ಲರೂ ದೂರ ಹೋಗ್ಬಿಡಿ ಕಹಾ ಜಾऊं तुम्हारा हेल्प चाहिए मुझे ನೀವು ಚೆನ್ನಾಗಾದ್ರೆ ಸಾಕು ಎಲ್ಲಿಗೆ ಹೋಗ್ಲಿ ಎರಡನೇ ಹೆಂಡತಿಗೆ ಹುಟ್ಟರೋ ಈ ಬಿಕಾರಿನೇ ಹೆಚ್ಚಾಗೋದು ನನಗೆ ಸತ್ತೋಗಿರೋ ಈ ನಾಯಿ ಮೇಲೆ ಯಾಕೋ ಅಷ್ಟೊಂದು ಪ್ರೀತಿ